ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಕ್ಲಾಸ್. ಸೊ ತುಂಬ ಜನಕ್ಕೆ ಈ ಕನ್ಫ್ಯೂಷನ್ ಇರುತ್ತೆ, ಒಂದು ಸೆಂಟೆನ್ಸ್ನಲ್ಲಿ ಎರಡು ಆಬ್ಜೆಕ್ಟ್ಸ್ ಇದ್ದರೆ ಯಾವುದನ್ನು ಫಸ್ಟ್ ಹಾಕಬೇಕು, ಯಾವುದನ್ನು ಆಮೇಲೆ ಹಾಕಬೇಕು ಅಂತ. ಫಾರ್ ಎಕ್ಸಾಂಪಲ್ ನೋಡಿ, ಐ ಗೇವ್ ಹರ್ ಅನ್ಬೇಕಾ, ಐ ಗೇವ್ ಇಟ್ ಟು ಹರ್ ಅನ್ಬೇಕಾ, ಸೆಂಡ್ ಹಿಮ್ ದಿಸ್ ಪೋಸ್ಟ್ ಆರ್ ಸೆಂಡ್ ದಿಸ್ ಪೋಸ್ಟ್ ಟು ಹಿಮ್. ಈ ರೀತಿ ನಾವು ಹೇಳೋವಾಗ ಟು ಆ್ಯಂಡ್ ಫಾರ್ ಹಾಕಬೇಕಾಗುತ್ತೆ ಆ್ಯಂಡ್ ಸಮ್ಟೈಮ್ಸ್ ಹಾಕಬೇಕಾದ ಅವಶ್ಯಕತೆ ಇಲ್ಲ. ಸೊ ಯಾವುದು ಕರೆಕ್ಟ್ ಅನ್ನೋದನ್ನು ನಾನು ಇವತ್ತಿನ ನಿಮ್ಮ ಕ್ಲಾಸ್ನಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಒಂದು ಸೆಂಟೆನ್ಸ್ನಲ್ಲಿ ಎರಡು ಆಬ್ಜೆಕ್ಟ್ಸ್ ಬಂದರೆ ಅದನ್ನು ಕರೆಕ್ಟಾಗಿ ಹೇಗೆ ಯೂಸ್ ಮಾಡಬೇಕು, ಯಾವ್ದು ಎಂಡಲ್ಲಿ ಹಾಕಬೇಕು, ಯಾವ್ದು ಫಸ್ಟ್ ಹಾಕಬೇಕು, ಪ್ರೊನೌನ್ಸ್ ಇದ್ದರೆ ಹೇಗೆ ಅದನ್ನು ನಾವು ಯೂಸ್ ಮಾಡಬೇಕು ಅನ್ನೋ ಫುಲ್ ಡೀಟೇಲ್ಸ್ ಕೊಡ್ತಾ ಇದ್ದೀನಿ. ಸೊ ಈ ವಿಡಿಯೋ ಎಂಡ್ವರೆಗೂ ನೋಡಿ ಆ್ಯಂಡ್ ಲಾಸ್ಟ್ ಕ್ಲಾಸ್ ನೋಡಿದರೆ ಇದು ನಿಮಗೆ ಈಸಿ ಆಗುತ್ತೆ. ಲಾಸ್ಟ್ ಕ್ಲಾಸ್ ಕೂಡ ನೀವು ನೋಡಿರಿ, ನೋಡಿಲ್ಲ ಅಂದರೆ ಕೆಳಗಡೆ ನನ್ನ ಚಾನಲ್ ನೇಮ್ ಕ್ಲಿಕ್ ಮಾಡಿ. ವಿಡಿಯೋ ಎಂಡ್ವರೆಗೂ ನೋಡಿ, ನೋಟ್ಸ್ ಬರ್ಕೊಳ್ಳಿ. ಓಕೆ, ಫಸ್ಟ್ ನಾನು ನಿಮಗೆ ಡೈರೆಕ್ಟ್ ಆಬ್ಜೆಕ್ಟ್ ಹೇಳ್ತೀನಿ. ಅಂದರೆ ಏನು, ವರ್ಬ್ನ ರಿಸೀವ್ ಮಾಡ್ಕೊಳ್ಳೋಂಥ ವರ್ಡ್ಸ್ಗೆ ನಾವು ಡೈರೆಕ್ಟ್ ಆಬ್ಜೆಕ್ಟ್ಸ್ ಅಂತೀವಿ. ಫಾರ್ ಎಕ್ಸಾಂಪಲ್, ಐ ಗೇವ್ ದ ಕೀಸ್. ನಾನು ಏನು ಕೊಟ್ಟೆ, ಕೀಸ್ನ ಕೊಟ್ಟೆ ಅಲ್ವಾ, ಕರೆಕ್ಟ್ ಇದೆ. ಇಲ್ಲಿ ದ ಕೀಸ್ ಅನ್ನೋದು ಇಲ್ಲಿ ಡೈರೆಕ್ಟ್ ಆಬ್ಜೆಕ್ಟ್. ಅಂದರೆ ವರ್ಬ್ ಯಾವುದ್ರ ಮೇಲೆ ಆ್ಯಕ್ಟ್ ಮಾಡ್ತಿದ್ಯೋ ಅದು ಡೈರೆಕ್ಟ್ ಆಬ್ಜೆಕ್ಟ್ ಆಗಿರುತ್ತೆ. ಓಕೆ, ನಾನು ಯಾರಿಗೆ ಕೊಟ್ಟೆ ಅಂತ ಹೇಳಿಲ್ಲ, ಬಟ್ ಕೊಟ್ಟಿದ್ದೀನಿ ಅಂತ ಹೇಳ್ತಾ ಇದ್ದೀನಿ. ಆ್ಯಂಡ್ ನೆನ್ಪಿಟ್ಕೊಳ್ಳಿ, ಗಿವ್ ಅನ್ನೋದು ಟ್ರಾನ್ಸಿಟಿವ್ ವರ್ಬ್. ಗಿವ್ ಜೊತೆ ಒಂದು ಆಬ್ಜೆಕ್ಟ್ ಇರಲೇಬೇಕು. ಲಾಸ್ಟ್ ಕ್ಲಾಸ್ನಲ್ಲಿ ನಾನು ಹೇಳ್ಕೊಟ್ಟಿದ್ದೀನಿ ಅದನ್ನು ನಿಮಗೆ. ಆ್ಯಂಡ್ ಇನ್ನೊಂದು ನೋಡಿ, ವಿಲ್ ಯು ಗಿವ್ ದಿಸ್ ಬುಕ್, ಈ ಬುಕ್ ನೀನು ಕೊಡ್ತೀಯಾ ಅಂತ ನಾನು ಕೇಳ್ತಾ ಇದ್ದೀನಿ. ಓಕೆ, ಸೊ ಇಲ್ಲಿ ದಿಸ್ ಬುಕ್ ಅನ್ನೋದು ಡೈರೆಕ್ಟ್ ಆಬ್ಜೆಕ್ಟ್. ಐ ಸೆಂಟ್ ದ ರಿಪೋರ್ಟ್, ನಾನು ರಿಪೋರ್ಟ್ನ ಸೆಂಡ್ ಮಾಡಿದ್ದೀನಿ, ಡೈರೆಕ್ಟ್ ಆಬ್ಜೆಕ್ಟ್. ನಾನು ಏನು ಕಳಿಸ್ದೆ, ದ ರಿಪೋರ್ಟ್ನ. ಸೊ ಇಲ್ಲಿ ವರ್ಬ್ಗಳು ಆಬ್ಜೆಕ್ಟ್ ಮೇಲೆ ಡೈರೆಕ್ಟಾಗಿ ಆ್ಯಕ್ಟ್ ಮಾಡ್ತಾ ಇದೆ. ಓಕೆ, ಇಲ್ಲಿ ಇನ್ನೊಂದು ಆಬ್ಜೆಕ್ಟ್ ಇಲ್ಲ, ಅಂದರೆ ಸೆಕೆಂಡ್ ಆಬ್ಜೆಕ್ಟ್ ಇಲ್ಲ. ಆ ಸೆಕೆಂಡ್ ಆಬ್ಜೆಕ್ಟ್ನ ನಾವು ಇಂಡೈರೆಕ್ಟ್ ಆಬ್ಜೆಕ್ಟ್ ಅಂತ ಕರಿತೀವಿ, ಅಂದರೆ ರಿಸೀವರ್. ರೈಟ್? ಸೊ ಡೈರೆಕ್ಟ್ ಆಬ್ಜೆಕ್ಟ್ ಯಾವಾಗಲೂ ಈ ಥರ ವಸ್ತುಗಳಾಗಿರುತ್ತೆ ಅಥವಾ ಏನಾದರೂ ಒಂದು ವಿಷಯ ಆಗಿರುತ್ತೆ. ಇಂಡೈರೆಕ್ಟ್ ಆಬ್ಜೆಕ್ಟ್, ಸೆಕೆಂಡ್ ಆಬ್ಜೆಕ್ಟ್ ಯಾವಾಗಲೂ ರಿಸೀವರ್, ಪರ್ಸನ್ನೇ ಆಗಿರೋದು. ಇಲ್ಲಿ ನೋಡಿ, ಐ ಗೇವ್ ಕಿರಣ್ ದ ಕೀಸ್. ಸೊ ಇದನ್ನ ಈ ಸೆಂಟೆನ್ಸ್ನಲ್ಲಿ ಹೇಳ್ತಾ ಇದ್ದೀನಿ, ಯಾರಿಗೆ ಕೀಸ್ ಕೊಟ್ಟೆ ಅಂತ. ಯಾವಾಗಲೂ ಇಂಡೈರೆಕ್ಟ್ ಆಬ್ಜೆಕ್ಟ್ ಫಸ್ಟ್ ಬರುತ್ತೆ, ಆಮೇಲೆ ಡೈರೆಕ್ಟ್ ಆಬ್ಜೆಕ್ಟ್ ಬರುತ್ತೆ. ಅಂದರೆ ಇನ್ ಸಿಂಪಲ್ ವರ್ಡ್ಸ್, ರಿಸೀವರ್ನ ಫಸ್ಟ್ ಹಾಕ್ಬಿಡ್ತೀವಿ ವರ್ಬ್ ಆದಮೇಲೆ. ಅದಾದಮೇಲೆ ನಾವು ಅವ್ರಿಗೆ ಏನು ಕೊಟ್ಟಿದ್ದೀವಿ, ಏನು ಹೇಳಿದ್ವಿ, ಈ ಥರ ವರ್ಡ್ಗಳು ಆಮೇಲೆ ಬರುತ್ತೆ. ಇದು ಇಂಗ್ಲೀಷ್ನಲ್ಲಿ ನಾರ್ಮಲ್ ಫ್ಲೋ. ಐ ಗೇವ್ ಹಿಮ್ ದ ಕೀಸ್, ಐ ಗೇವ್ ಕಿರಣ್ ದ ಕೀಸ್ ಅಂತ. ಕಿರಣ್ ಆ್ಯಂಡ್ ದ ಕೀಸ್ ಮಧ್ಯದಲ್ಲಿ ನೀವೇನು ಹಾಕಬಾರ್ದು, ಇಲ್ಲಿ ಟು ಫಾರ್ ಏನು ಹಾಕಬಾರ್ದು. ಸೊ ನೇಟಿವ್ ಸ್ಪೀಕರ್ಸ್ ಯಾವಾಗಲೂ ಇದೇ ಥರನೇ, ವರ್ಬ್ ಆದ ತಕ್ಷಣ ರಿಸೀವರ್ನ ಹಾಕ್ತಾರೆ. ತುಂಬ ವರ್ಬ್ಗಳನ್ನ ಹೇಳ್ಕೊಡ್ತೀನಿ. ಆ್ಯಂಡ್ ಇದು ತುಂಬ ಪ್ರಿಫರ್ಡ್ ವೇ, ಇದು ತುಂಬ ಕಾಮನ್, ಈ ಥರನೇ ಹೇಳೋದು. ವಿಲ್ ಯು ಗಿವ್ ಮೈ ಸಿಸ್ಟರ್ ದಿಸ್ ಬುಕ್? ಓಕೆ, ವಿಲ್ ಯು ಗಿವ್ ದಿಸ್ ಬುಕ್ ಟು ಮೈ ಸಿಸ್ಟರ್, ಅದು ಸೆಕೆಂಡ್ ಆಪ್ಷನ್, ನಾನು ಆಮೇಲೆ ಹೇಳ್ತೀನಿ. ಬಟ್ ಇದು ತುಂಬ ಪ್ರಿಫರ್ ಮಾಡೋದು ಇದೇ ಥರನೇ ಹೇಳೋದು. ಅಂದರೆ ರಿಸೀವರ್ನ ವರ್ಬ್ ಆದಮೇಲೆ ಹಾಕ್ಬಿಡೋದು. ಅದು ಪ್ರೊನೌನ್ ಇರಲಿ, ಒಬ್ಬರ ಹೆಸರಿರಲಿ, ಈ ಥರನೂ ಇರಬಹುದು. ಮೈ ಸಿಸ್ಟರ್ ಅದನ್ನು ನಾವು ವರ್ಬ್ ಆದಮೇಲೆ ಹಾಕ್ತೀವಿ. ವಿಲ್ ಯು ಗಿವ್ ಮೈ ಸಿಸ್ಟರ್ ದಿಸ್ ಬುಕ್ ಅಂದರೆ ನನ್ನ ಸಿಸ್ಟರ್ಗೆ ಈ ಬುಕ್ ಕೊಡ್ತೀಯಾ. ಐ ಸೆಂಟ್ ದೆಮ್ ದ ರಿಪೋರ್ಟ್, ನಾನು ಅವ್ರಿಗೆ ರಿಪೋರ್ಟ್ ಕಳಿಸ್ದೆ. ಐ ಬಾಟ್ ಸೀಮಾ ಅ ಡ್ರೆಸ್, ನಾನು ಸೀಮಾಗೆ ಒಂದು ಡ್ರೆಸ್ ತಂದೆ. ಐ ಗೇವ್ ದ ಮ್ಯಾನೇಜರ್ ಎವ್ರಿ ಡೀಟೇಲ್, ಮ್ಯಾನೇಜರ್ಗೆ ನಾನು ಎವ್ರಿ ಡೀಟೇಲ್ ಕೊಟ್ಟೆ. ಮೈ ಮಾಮ್ ಗೇವ್ ದಟ್ ಮ್ಯಾನ್ 50 rupees, ನಮ್ಮ ಮಾಮ್ ಆ ವ್ಯಕ್ತಿಗೆ 50 rupees ಕೊಟ್ಟರು. ಐ ವಿಲ್ ಮೇಕ್ ಯು ಸಮ್ ಟೀ. ಇಲ್ಲಿ ನಾನು ಹೈಲೈಟ್ ಮಾಡಿರೋ ವರ್ಡ್ಸ್ಗಳೆಲ್ಲ ಡೈರೆಕ್ಟ್ ಆಬ್ಜೆಕ್ಟ್ಸ್ ಆ್ಯಂಡ್ ಅವರು ರಿಸೀವರ್ಸ್. ಯಾವಾಗಲೂ ಕೂಡ ನೀವು ಸೆಂಟೆನ್ಸ್ ಮಾಡುವಾಗ, ಕಾಮನ್ ಆಗಿ ಮಾತಾಡುವಾಗ ಸ್ಪೋಕನ್ ಇಂಗ್ಲೀಷ್ನಲ್ಲಿ ವರ್ಬ್ ಆದಮೇಲೆ ಹಾಕಿ ರಿಸೀವರ್ಸ್ನ. ಅವ್ರಿಗೆ ಏನು ಕೊಟ್ವಿ ಅನ್ನೋದನ್ನು ಆಮೇಲೆ ಹೇಳಿ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇಂಗ್ಲೀಷ್ನಲ್ಲಿ ಕಾಮನ್ ಆಗಿ ಇದೇ ಫ್ಲೋನೇ ಪ್ರಿಫರ್ ಮಾಡೋದು, ಫಸ್ಟ್ ರಿಸೀವರ್ನ ಹಾಕೋದು. ಇಂಡೈರೆಕ್ಟ್ ಆಬ್ಜೆಕ್ಟ್ನ ಎಂಡ್ನಲ್ಲಿ ಹಾಕ್ಬಹುದಾ ಇಲ್ವಾ? ಎಸ್, ಹಾಕ್ಬಹುದು. ಯಾವಾಗ ಅಂದರೆ, ವಿ ಪುಟ್ ದ ಇಂಡೈರೆಕ್ಟ್ ಆಬ್ಜೆಕ್ಟ್ ಅಟ್ ದ ಎಂಡ್ ಟು ಎಂಫಸೈಸ್ ದ ರಿಸೀವರ್. ಎಂಫಸೈಸ್ ಅಂದರೆ ಏನು, ಅವ್ರನ್ನ ಒತ್ತು ಕೊಟ್ಟು ಹೇಳೋದಕ್ಕೆ, ನಾನು ಯಾರಿಗೆ ಕೊಟ್ಟೆ, ಯಾರಿಗೆ ಮಾಡಿದೆ ಅನ್ನೋದು. ಆಗ ನಾವು ಟು ಫಾರ್ನ ಯೂಸ್ ಮಾಡಬೇಕು. ರೈಟ್? ಐ ಗೇವ್ ಕಿರಣ್ ದ ಕೀಸ್ ಅಂತ ನಾವು ನಾರ್ಮಲಾಗಿ ಹೇಳ್ತೀವಿ. ಈಗ ನನಗೆ ಯಾರೋ ಬಂದು ಕೇಳಿದ್ರು, ನಿನ್ನ ಕೀ ಯಾರಿಗೆ ಕೊಟ್ಟೆ, ನಾನು ಕಿರಣ್ ಕೊಟ್ಟೆ. ಇದು ನಾರ್ಮಲ್ ಫ್ಲೋ. ಬಟ್ ಇಲ್ಲಿ ಕನ್ಫ್ಯೂಷನ್ ಇದೆ. ನಾವು ಕೀ ಯಾರಿಗೆ ಕೊಟ್ಟೆ, ಯಾರಿಗೆ ಕೊಟ್ಟಿಲ್ಲ ಅಂತ ಮಾತಾಡ್ತಿದ್ದೀವಿ, ಬಟ್ ನಾನು ಕಿರಣ್ಗೆ ಕೊಟ್ಟೆ ಅಂತ ನೀವು ಎಂಫಸೈಸ್ ಮಾಡ್ಬೋದು. ಈ ಥರ ಹೇಳಿ, ಐ ಗೇವ್ ದ ಕೀಸ್ ಟು ಕಿರಣ್ ಅಂತ. ಸೊ ಇಲ್ಲಿ ಟು ಅನ್ನೋದು ಕಿರಣ್ ಹಿಂದೆ ಬರುತ್ತೆ. ಯಾವಾಗ ಅಂದರೆ ಅದನ್ನು ನೀವು ಲಾಸ್ಟಿಗೆ ಕಳಿಸಿದ್ರೆ, ಯಾಕೆಂದರೆ ಯಾರ ಕಡೆಗೆ ಅಂತ ಡೈರೆಕ್ಷನ್ ತೋರಿಸ್ಬೇಕಲ್ವಾ, ಕಿರಣ್ಗೆ. ಸೊ ಟು ಇಲ್ಲಿ ಡೈರೆಕ್ಷನ್ ತೋರಿಸ್ತಾ ಇದೆ. ಫಾರ್ ಬರಲ್ಲ, ಇಲ್ಲಿ ಟು ಬರುತ್ತೆ. ಗೊತ್ತಾಯ್ತಲ್ಲ? ಸೊ ಈ ಎರಡು ಸೆಂಟೆನ್ಸ್ನಲ್ಲಿ ನಾವು ಯಾವ್ದು ಯೂಸ್ ಮಾಡಬೇಕು, ನಿಮ್ಮ ಇಷ್ಟ, ಯಾವುದಾದ್ರೂ ಯೂಸ್ ಮಾಡಿ. ಎರಡೂ ಕೂಡ ಕರೆಕ್ಟ್, ಎರಡೂ ಕೂಡ ಸೇಮ್ ಮೀನಿಂಗ್ ಕೊಡ್ತಾ ಇದೆ. ಆ್ಯಂಡ್
ಫಸ್ಟ್ ಸೆಂಟೆನ್ಸ್ ತುಂಬ ಕಾಮನ್, ಅದನ್ನೇ ಎಲ್ಲರೂ ಮಾತಾಡೋದು. ವಿಲ್ ಯು ಗಿವ್ ಮೈ ಸಿಸ್ಟರ್ ದಿಸ್ ಬುಕ್ ಅಂತನಾದ್ರೂ ಹೇಳಿ, ವಿಲ್ ಯು ಗಿವ್ ದಿಸ್ ಬುಕ್ ಟು ಮೈ ಸಿಸ್ಟರ್, ಎರಡೂ ಕರೆಕ್ಟ್. ಐ ಸೆಂಡ್ ದ ರಿಪೋರ್ಟ್ ಟು ದೆಮ್. ಐ ಬಾಟ್ ಅ ಡ್ರೆಸ್ ಫಾರ್ ಸೀಮಾ. ಆಗ್ಲೇನಿತ್ತು, ಐ ಬಾಟ್ ಸೀಮಾ ಅ ಡ್ರೆಸ್. ಐ ಬಾಟ್ ಅ ಡ್ರೆಸ್ ಫಾರ್ ಸೀಮಾ ಅನ್ಬೇಕು. ಇಲ್ಲಿ ನೋಡಿ, ಫಾರ್ ಬಂತು, ಟು ಬರಲ್ಲ. ಬೈ, ಮೇಕ್ ಈ ಥರ ವರ್ಡ್ಗಳಿದ್ರೆ ಫಾರ್ ಬರುತ್ತೆ, ಟು ಬರಲ್ಲ. ಯಾಕೆಂದ್ರೆ ಅವ್ರಿಗೋಸ್ಕರ ತಂದಿದ್ದೀವಿ ಅಂತ ಹೇಳಬೇಕಲ್ವಾ, ಗೋಸ್ಕರ ಅನ್ನೋ ಮೀನಿಂಗ್ ಬರುತ್ತೆ ಇಲ್ಲಿ, ರೈಟ್. ನಾನು ಹೇಳ್ತೀನಿ ಆಮೇಲೆ ನಿಮಗೆ ಯಾವ ವರ್ಬ್ಸ್ಗೆ ಫಾರ್ ಹಾಕಬೇಕು. ಇಷ್ಟು ನೆನ್ಪಿಟ್ಕೊಳ್ಳಿ, ಬೈಗೆ ನೀವು ಈ ಥರ ಹೇಳ್ತಿದ್ದೀರ ಪರ್ಸನ್ನ ಎಂಡ್ನಲ್ಲಿ ಹಾಕಿದ್ರೆ ಫಾರೇ ಹಾಕಬೇಕು. ಐ ಗೇವ್ ಎವ್ರಿ ಡೀಟೇಲ್ ಟು ದ ಮ್ಯಾನೇಜರ್. ಇಲ್ಲಿ ಟು ಬರಲೇಬೇಕು. ಯಾರಿಗೆ ಕೊಟ್ಟೆ ಅಂತ ನಾವು ಹೇಳಬೇಕಂದಾಗ ಟು, ಅದಂತೂ ನೆನ್ಪಿಟ್ಕೊಳ್ಳಿ. ಯಾರಿಗೆ ಕಳಿಸ್ದೆ, ಯಾರಿಗೆ ಕೊಟ್ಟೆ, ಯಾರಿಗೆ ಹೇಳಿದೆ, ಆಬ್ವಿಯಸ್ಲಿ ನಿಮ್ಗೆ ಗೊತ್ತಾಗುತ್ತೆ ಟೂನೇ ಹಾಕಬೇಕು ಅಂತ ಅಲ್ವಾ. ಮೈ ಮಾಮ್ ಗೆ 50 rupees ಟು ದ್ಯಾಟ್ ಮ್ಯಾನ್. ಐ ವಿಲ್ ಮೇಕ್ ಸಮ್ ಟೀ ಫಾರ್ ಯು ಅಂತ ಹೇಳ್ತೀವಿ. ಟು ಅನ್ನಲ್ಲ, ಇಲ್ಲಿ ಫಾರ್ ಅನ್ಬೇಕು. ಮೇಕ್ ಬಂದಾಗ್ಲೂ ಕೂಡ ಅಂದರೆ ನಿನಗೆ ನಾನು ಮಾಡಿಕೊಡ್ತೀನಿ ಅಲ್ವಾ, ಅದಕ್ಕೆ ಫಾರ್ ಹಾಕಬೇಕು, ಟು ಅಲ್ಲ. ಸೊ ಗೊತ್ತಾಯ್ತಲ್ಲ. ಸೊ ನಾ ಇಷ್ಟೊತ್ತು ಹೇಳಿದ ಸೆಂಟೆನ್ಸ್ಗಳಲ್ಲಿ ಎಕ್ಸಾಂಪಲ್ಗಳಲ್ಲಿ 2 ಆಬ್ಜೆಕ್ಟ್ಸ್ ಇದೆ. ಒಂದು ಆಬ್ಜೆಕ್ಟ್ ರಿಸೀವರ್, ಅವರೇ ರಿಸೀವ್ ಮಾಡ್ಕೊಳ್ಳೋರು. ಇನ್ನೊಂದು ಆಬ್ಜೆಕ್ಟ್ ವಸ್ತುಗಳಾಗಿರುತ್ತೆ ಅಥವಾ ಏನಾದರೂ ವಿಷಯ ಆಗಿರುತ್ತೆ ಅಲ್ವಾ. ಸೊ ಆಬ್ಜೆಕ್ಟ್ಸ್ ಬರ್ತಾ ಇದೆ ಅಂದರೆ ಇವೆಲ್ಲ ಟ್ರಾನ್ಸಿಟಿವ್ ವರ್ಬ್ಗಳು ಅಲ್ವಾ. ಸೆಂಡ್, ಬೈ, ಗಿವ್, ಮೇಕ್, ಯಾವುದೇ ಟೆನ್ಸ್ನಲ್ಲಿರಲಿ ಇವನ್ನೆಲ್ಲ ನಾವು ಟ್ರಾನ್ಸಿಟಿವ್ ವರ್ಬ್ಸ್ ಅಂತೀವಿ. ನಾನು ಲಾಸ್ಟ್ ಕ್ಲಾಸ್ನಲ್ಲಿ ಹೇಳ್ಕೊಟ್ಟಿದ್ದೆ ಅಲ್ವಾ. ಸೊ ಇಲ್ಲಿ ನೋಡಿ, ಇವಕ್ಕೆಲ್ಲ ನೀವು 2 ಆಬ್ಜೆಕ್ಟ್ ಹಾಕಲೇಬೇಕು. ಒಂದು ಆಬ್ಜೆಕ್ಟ್ ಅಲ್ಲ, 2 ಆಬ್ಜೆಕ್ಟ್ ಇರಬೇಕು, ರೈಟ್. ನೋಟ್ ಮಾಡಿಟ್ಕೊಳ್ಳಿ, ತುಂಬ ಕಾಮನ್ ಆಗಿ ಯೂಸ್ ಮಾಡೋದು ನಾನು ಕೊಟ್ಟಿದ್ದೀನಿ. ಸೊ ಇದನ್ನೆಲ್ಲ ನಾವು ಹೇಗೆ ನೆನ್ಪಿಟ್ಕೋಬೇಕು, ಎವ್ರಿ ಟೈಮ್ ನಾವು ಮಾತಾಡೋ ಹೇಗೆ ಗೊತ್ತಾಗುತ್ತೆ ಅಂದರೆ ನೋಡಿ, ನಾ ಎಷ್ಟು ಎಕ್ಸಾಂಪಲ್ ಕೊಡ್ತೀನಿ ಅಷ್ಟು ಪ್ರಾಕ್ಟೀಸ್ ನೀವು ಚೆನ್ನಾಗಿ ಮಾಡಿ ಇನ್ ದ ಫಸ್ಟ್ ಪ್ಲೇಸ್. ಅಷ್ಟಂತೂ ನೀವು ಪರ್ಫೆಕ್ಟ್ ಆಗ್ತೀರಾ ಅಲ್ವಾ. ಅದಾದಮೇಲೆ ನಿಮಗೆ ಗೊತ್ತಾಗ್ತಾ ಇರಬೇಕಂದ್ರೆ ನೀವು ರೀಡಿಂಗ್ ಮಾಡಬೇಕು. ಸಿಂಪಲ್ ಸ್ಟೋರಿ ಬುಕ್ಸ್ ತೊಗೊಂಡು ಓದ್ತಾ ಇರಿ. ನ್ಯೂಸ್ ಪೇಪರ್ನಲ್ಲಿ ಯಾವುದಾದ್ರೂ ಸಿಂಪಲ್ ಆರ್ಟಿಕಲ್ಸ್ ಇದ್ದರೆ ಅದನ್ನು ಓದಿ. ನಿಮ್ಮ ಟೆಕ್ಸ್ಟ್ ಬುಕ್ಸ್ ತೊಗೊಳ್ಳಿ, ಸ್ಕೂಲ್ ಟೆಕ್ಸ್ಟ್ ಬುಕ್ಸ್ ತೊಗೊಂಡು ಓದ್ತಾ ಇರಿ. ಅದರಲ್ಲಿ ಇವೆಲ್ಲ ಬರ್ತಾ ಹೋಗುತ್ತೆ, ರೀಕಾಲ್ ಆಗುತ್ತೆ. ಅಲ್ಲಿ ನಿಮ್ಗೆ ಏನಾದರೂ ಒಂದು ವಿಷಯ ಅರ್ಥ ಆಗಿಲ್ಲ ಅಂದರೆ ಬಂದು ನನ್ನ ವೀಡಿಯೋ ನೋಡಿ ಗೊತ್ತಾಗುತ್ತೆ. ಸೊ ಈ ಥರ ನೀವೇ ಎಕ್ಸ್ಪೀರಿಯನ್ಸ್ ಮಾಡ್ಕೋಬೇಕು. ನಿಮ್ಗೆ ಯಾರು ಪ್ರತಿಯೊಂದು ವರ್ಬ್ನ ಇಟ್ಕೊಂಡು ಕಲ್ಸೋಕ್ಕಾಗಲ್ಲ ಯಾರು. ಮೋಸ್ಟ್ ಕಾಮನ್ ಎಕ್ಸಾಂಪಲ್ಸ್ ಅಂತ ಕೊಡ್ಬೋದಷ್ಟೇ, ಬಟ್ ನೀವೇ ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಮಾತ್ರ ಕಲಿತೀರಾ. ಸೊ ಅದಕ್ಕೆ ನಾನು ಹೇಳೋದು ಯಾವಾಗಲೂ ರೀಡಿಂಗ್ ಮಾಡ್ತಾ ಇರಿ. ಸಿಂಪಲ್ ಬುಕ್ಸ್ ತೊಗೊಳ್ಳಿ, ಸ್ಕೂಲ್ ಟೆಕ್ಸ್ಟ್ ಬುಕ್ಸ್ ತೊಗೊಳ್ಳಿ, ರೀಡಿಂಗ್ ಮಾಡ್ತಾರೆ, ಅಲ್ಲೇ ಎಲ್ಲ ಗೊತ್ತಾಗ್ತಾ ಹೋಗುತ್ತೆ. ಓಕೆ, ನಾನು ಈಗ ಕೆಲವು ಎಕ್ಸಾಂಪಲ್ಸ್ ಕೊಡ್ತೀನಿ ನೋಡಿ. ಇಲ್ಲಿ ನಾನು ಲೆಫ್ಟ್ ಸೈಡ್ನಲ್ಲಿ ಕೊಡೋದು ನಾರ್ಮಲ್ ಫ್ಲೋ, ನಾರ್ಮಲ್ ಆಗಿ ಎಲ್ಲರೂ ಮಾತಾಡೋದು. ನೀವೇನಾದರೆ ಎಂಫಸೈಸ್ ಮಾಡಬೇಕಂದ್ರೆ ರಿಸೀವರ್ನ ಎಂಡ್ನಲ್ಲಿ ಹಾಕಿ, ಅಂದರೆ ಇಂಡೈರೆಕ್ಟ್ ಆಬ್ಜೆಕ್ಟ್ನ ಎಂಡ್ನಲ್ಲಿ ಹಾಕಿ. ಸೆಂಡ್ ಸಾಗರ್ ದಿಸ್ ಪೋಸ್ಟ್. ನೀವು ಯಾರಿಗಾದರೂ ಏನು ಹೇಳ್ತಿದ್ದೀರಾ ಅಂದರೆ ಒಬ್ರಿಗೆ ಇದನ್ನು ಕಳಿಸು ಅಂತ, ಈ ಥರ ನೀವು ಹೇಳ್ಬೋದು. ಸೆಂಡ್ ಇಮ್ ದಿಸ್ ಪೋಸ್ಟ್, ಸೆಂಡ್ ಸಾಗರ್ ದಿಸ್ ಪೋಸ್ಟ್ ಅಂತ. ಆರ್ ಇದನ್ನು ನೀವು ಎಂಡ್ನಲ್ಲೂ ಹಾಕ್ಬೋದು, ಸೆಂಡ್ ದಿಸ್ ಪೋಸ್ಟ್ ಟು ಸಾಗರ್ ಅಂತ. ಅಂದರೆ ಪರ್ಸನ್ನ ನೀವು ತುಂಬ ಸ್ಪೆಸಿಫಿಕ್ ಆಗಿ ಹೇಳಬೇಕು ಅಂದರೆ, ಎಂಫಸೈಸ್ ಮಾಡಿ ಹೇಳಬೇಕು, ಒತ್ತಿ ಹೇಳಬೇಕು ಅಂದರೆ ಈ ಸೆಂಟೆನ್ಸ್ ನೀವು ಚೂಸ್ ಮಾಡ್ಬೋದು. ಅದರ್ವೈಸ್ ಈ ಸೆಂಟೆನ್ಸ್ ಕಾಮನ್ ಆ್ಯಂಡ್ ಪ್ರಿಫರ್ಡ್. ಐ ರೋಟ್ ಅಮೆಝಾನ್ ಎನ್ ಇಮೇಲ್. ನಾನು ಅಮೆಝಾನ್ಗೊಂದು ಇಮೇಲ್ ಬರೆದೆ, ಇದು ಕಾಮನ್ ಆಗಿ ಹೇಳೋದು ಇದೇ ಥರ. ಐ ರೋಟ್ ಎನ್ ಇಮೇಲ್ ಟು ಅಮೆಝಾನ್ ಅನ್ಬೋದು. ಲೆಟ್ಸ್ ಟೇಕ್ ಹರ್ ಸಮ್ ಫ್ರೂಟ್ಸ್, ಅಂದರೆ ಅವಳಿಗೆ ಸ್ವಲ್ಪ ಫ್ರೂಟ್ಸ್ ತೊಗೊಂಡು ಹೋಗೋಣ. ಲೆಟ್ಸ್ ಟೇಕ್ ಸಮ್ ಫ್ರೂಟ್ಸ್ ಫಾರ್ ಹರ್. ನೋಡಿ, ಟೇಕ್ ಬಂದಾಗಲೂ ಫಾರ್ ಬರಬೇಕು. ಇಲ್ಲಿಂದ ಈ ಸೆಂಟೆನ್ಸ್ ಇದೆ ನಿಮಗೆ ಗೊತ್ತಾಯಿತು, ಅವಳಿಗೆ ಫ್ರೂಟ್ಸ್ ತೊಗೊಂಡು ಹೋಗೋಣ. ಸೊ ಒಂದು ರೀತಿ ನೀವು ಒಬ್ಬರಿಗೆ ಫೇವರ್ ಮಾಡ್ತಾ ಇದ್ದೀರಾ ಅಂದರೆ ಫಾರೇ ಬರುತ್ತೆ, ಟೂ ಬರಲ್ಲ. ಪ್ಲೀಸ್ ಬೈ ಮಿ ಎ ನ್ಯೂ ಡ್ರೆಸ್ ಅಂತ ನೀವು ಕೇಳ್ಬೋದು. ಪ್ಲೀಸ್ ಬೈ ಎ ನ್ಯೂ ಡ್ರೆಸ್ ಫಾರ್ ಮೀ ಕೇಳ್ಬೋದು, ನನಗೆ ಅಂತ ನೀವು ಸ್ಪೆಸಿಫೈ ಮಾಡೋವಾಗ. ಶಿ ರೀಡ್ಸ್ ಅ ಬ್ರದರ್ ಸ್ಟೋರೀಸ್, ಅಂದರೆ ಅವಳು ತನ್ನ ಬ್ರದರ್ಗೆ ಬುಕ್ನಲ್ಲಿರೋ ಸ್ಟೋರೀಸ್ನ ಓದಿ ಕೇಳಿಸ್ತಾಳೆ ಅಂತ, ಸ್ಟೋರೀಸ್ ಹೇಳ್ತಾಳೆ ಬೇಸಿಕ್ಲಿ ಆ ರೀತಿಯಾಗಿ. ಆರ್ ಈ ಥರ ನೀವು ಹೇಳ್ಬೋದು, ಶಿ ರೀಡ್ ಸ್ಟೋರೀಸ್ ಫಾರ್ ಹರ್ ಬ್ರದರ್ ಅಂತ, ರೈಟ್. ಓಕೆ, ಇಲ್ಲಿ ನೋಡಿ, ಶಿ ರೀಡ್ಸ್ ಹರ್ ಬ್ರದರ್ ಅಂದರೆ ಏನೋ ಅವಳು ತನ್ನ ಬ್ರದರ್ನ ಓದ್ತಾಳ ಅನ್ಕೋಬೇಡಿ. ನೋ, ಹರ್ ಬ್ರದರ್ ಮುಂದೆ ಏನಿದೆ ಸ್ಟೋರೀಸ್, ಅದನ್ನು ಬ್ರದರ್ಗೆ ಓದ್ತಾಳೆ ಅನ್ನೋ ಮೀನಿಂಗ್. ಅದು ಆಬ್ವಿಯಸ್ಲಿ ಅಂಡರ್ಸ್ಟುಡ್. ಅದೇ ಥರ ಇಲ್ಲಿ ನೀವು ಈ ಥರ ಅನ್ಕೋಬಾರ್ದು. ಪ್ಲೀಸ್ ಬೈ ಮೀ ಅಂದರೆ ಅರ್ಥ ನನ್ನನ್ನು ಕೊಂಡ್ಕೋ ಅಲ್ವಾ. ನೋ, ಬೈ ಮೀ ಮುಂದೆ ಏನಿದೆ ಅದನ್ನು ನನಗೆ ಕೊಡಿಸು ಅಂತ. ಬೈ ಮೀ ಅ ಡ್ರೆಸ್, ರೈಟ್. ನೀವು ಜಸ್ಟ್ ಬೈ ಮೀ ಅಂದರೆ ಆ ಮೀನಿಂಗ್ ಬರುತ್ತೆ, ರೈಟ್. ಅದೇ ಥರ ಬೈ ಹರ್ ಅ ನ್ಯೂ ಡ್ರೆಸ್. ಐಲ್ ಮೇಕ್ ಯು
ಅಂತ ನೀವು ಹೇಳ್ಬಾರ್ದಲ್ವಾ. ಐ ವಿಲ್ ಮೇಕ್ ಯು ಅ ಕೇಕ್ ಟುಮಾರೋ, ನಿನಗೆ ನಾನು ಕೇಕ್ ಮಾಡಿಕೊಡ್ತೀನಿ. ಐ ವಿಲ್ ಮೇಕ್ ಅ ಕೇಕ್ ಫಾರ್ ಯು ಟುಮಾರೋ, ಇಲ್ಲಿ ಫಾರ್ ಬರುತ್ತೆ. ಐ ಲೆಂಟ್ ಸುಮಾ ಮೈ ಬುಕ್ ಎಸ್ಟರ್ಡೇ. ಐ ಲೆಂಟ್ ಸುಮಾ ಅಂದರೆ ಸುಮಾನ ಕೊಟ್ಟೆ ಅಂತಲ್ಲ, ಸುಮಾಗೆ ಬುಕ್ ಕೊಟ್ಟೆ. ಐ ಲೆಂಟ್ ಸುಮಾ ಮೈ ಬುಕ್ ನೆನ್ನೆ. ಐ ಲೆಂಟ್ ಮೈ ಬುಕ್ ಟು ಸುಮಾ, ಯಾರಿಗೆ ಕೊಟ್ಟೆ. ಸೀಮಾ ಟೀಚಸ್ ದ ಕಿಡ್ಸ್ ಇಂಗ್ಲಿಷ್. ನೋಡಿ, ಟೀಚ್ ಅನ್ನೋ ವರ್ಬ್ನ ನೀವು ಯೂಸ್ ಮಾಡೋದು ತುಂಬ ಜನ ತಪ್ಪಾಗಿ ಮಾಡ್ತೀರಾ. ಟೀಚ್ ಆದ ತಕ್ಷಣ ಯಾರಿಗೆ ಟೀಚ್ ಮಾಡ್ತಾರೆ ಅನ್ನೋರನ್ನ ಮೆನ್ಷನ್ ಮಾಡಬೇಕು, ಅಂದರೆ ಪರ್ಸನ್, ದ ಕಿಡ್ಸ್. ಸೀಮಾ ಟೀಚಸ್ ದ ಕಿಡ್ಸ್. ಸೊ ಇದು ನಾರ್ಮಲ್ ಫ್ಲೋ. ಈಗ ಸೀಮಾ ಏನು ಮಾಡ್ತಾಳೆ ಅಂತ ಹೇಳಬೇಕಾದಾಗ ನೀವು ಈ ಥರ ಹೇಳ್ಬೋದು, ಶಿ ಟೀಚಸ್ ದ ಕಿಡ್ಸ್ ಇಂಗ್ಲಿಷ್ ಅಂತ. ಆರ್ ಯಾರಿಗೆ ಅನ್ನೋದನ್ನು ನೀವು ಸ್ಪೆಸಿಫೈ ಮಾಡಬೇಕಂದ್ರೆ ಈ ಥರ ಹೇಳಿ, ಸೀಮಾ ಟೀಚರ್ಸ್ ಇಂಗ್ಲಿಷ್ ಟು ದ ಕಿಡ್ಸ್ ಅನ್ಬೋದು. ಆ್ಯಂಡ್ ನೀವು ತುಂಬ ಜನ ಏನು ಮಾಡ್ತೀರಾ ಅಂದರೆ ಡೈರೆಕ್ಟ್ ಆಬ್ಜೆಕ್ಟ್ನ ಬಿಟ್ಟು ಹೇಳ್ತೀರಾ. ಸೀಮಾ ಟೀಚರ್ಸ್ ಟು ದ ಕಿಡ್ಸ್ ಅನ್ಬಾರ್ದು, ಇದು ರಾಂಗ್, ಆಬ್ಸಲ್ಯೂಟ್ಲಿ ರಾಂಗ್. ಸೀಮಾ ಟೀಚರ್ಸ್ ಟು ಹಿಮ್, ಟೀಚರ್ಸ್ ಟು ಸಂಬಡಿ ಅನ್ನೋದು ರಾಂಗ್. ಟೀಚ್ ಆದ ತಕ್ಷಣ ಯಾವಾಗಲೂ ಟು ಬರಲ್ಲ, ನೆನ್ಪಿಟ್ಕೊಳ್ಳಿ. ಈ ಎಲ್ಲ ಸೆಂಟೆನ್ಸ್ಗಳಲ್ಲೂ ಅಷ್ಟೇ ವರ್ಬ್ ಆದಮೇಲೆ ಟು ಬರಬಾರ್ದು, ಫಾರ್ ಬರಬಾರ್ದು. ಇದನ್ನ ಒಂದು ಕಡೆ ನೋಟ್ ಮಾಡ್ಕೊಳ್ಳಿ. ವರ್ಬ್ ಆದ ತಕ್ಷಣ ಟು ಫಾರ್ ಬರಲ್ಲ, ನೀವು ಮಾಡೋ ಮಿಸ್ಟೇಕ್ ಅದೇ, ತುಂಬ ಜನ ಮಾಡೋ ಮಿಸ್ಟೇಕ್ ಅದೇ. ವರ್ಬ್ ಆದ ತಕ್ಷಣ ಹಾಕ್ತಾರೆ. ನೋ ವರ್ಬ್ ಆದಮೇಲೆ ಒಂದು ಆಬ್ಜೆಕ್ಟ್ ಬಂದು ಅದಾದಮೇಲೆ ಟು ಫಾರ್ ಹಾಕಬೇಕು. ನೆನ್ಪಿಟ್ಕೊಳ್ಳೋಕೆ ಒಂದು ಟ್ರಿಕ್ ಏನಂದರೆ, ಟು ಆರ್ ಫಾರ್ ಯಾವಾಗಲೂ ಪರ್ಸನ್ನ ಹಿಂದೆನೇ ಬರಬೇಕು, ರೈಟ್? He built his parents a new house. He built a new house for his parents. I want to buy my sister a nice phone. I want to buy a nice phone for my sister. Right? Okay, ಯಾರಿಗೆ to for ಹಾಕಬೇಕು? We give something to someone. Always remember. But we buy something for someone. ಗೊತ್ತಾಯ್ತಲ್ಲ? ಆ್ಯಂಡ್ ತುಂಬ ಸರಿ ಫಾರ್ ಇದೇ ವರ್ಬ್ಗೆ ಬರೋದು. ಬೈ, ಫೈಂಡ್, ಗೆಟ್, ಮೇಕ್, ಆರ್ಡರ್, ಸೇವ್ ಇವು ಇದ್ದರೆ ಯಾವುದೇ ಟೆನ್ಸಲ್ಲಿ ಫಾರ್ ಹಾಕಿ, ರೈಟ್? ಸೊ ಬರ್ಕೊಳ್ಳಿ, ಈ ವರ್ಬ್ಗಳಿಗೆ ಫಾರ್ ಯೂಸ್ ಮಾಡಬೇಕು. ತುಂಬ ರೀಡಿಂಗ್ ಮಾಡ್ತಿದ್ರೆ ನಾ ಹೇಳ್ಕೊಡೋ ಎಲ್ಲ ಗ್ರಾಮರ್ ಟಾಪಿಕ್ಸ್ನ ನೀವು ಅಲ್ಲಿ ವೆರಿಫೈ ಮಾಡ್ಕೋಬೋದು, ಒಂಥರ ಅರ್ಥ ಮಾಡ್ಕೊಳ್ಬಹುದು, ರೈಟ್? ಅದಕ್ಕೆ ರೀಡಿಂಗ್ ಮಾಡಿ. ಆ್ಯಂಡ್ ಇನ್ನೊಂದು ನೋಡಿ, ಯಾವಾಗಲೂ ಪ್ರೊನೌನ್ಸ್ ಇದ್ದರೆ ಇಂಡೈರೆಕ್ಟ್ ಆಬ್ಜೆಕ್ಟ್ನಲ್ಲಿ ಅದನ್ನು ಫಸ್ಟ್ ಹಾಕೋದೇ ತುಂಬ ಕಾಮನ್ ವೇ, ಪ್ರಿಫರ್ಡ್ ವೇ. ಅಂದರೆ ಪ್ರೊನೌನ್ ಕಮ್ಸ್ ಫಸ್ಟ್. ಅಂದರೆ ಪರ್ಸನ್ನ ಹೆಸರು ಬದಲು ಪ್ರೊನೌನ್ ಇದ್ರೆ, ಫಾರ್ ಎಕ್ಸಾಂಪಲ್ ನೋಡಿ, ಐ ಸೆಂಡ್ ಯು ದ ಫಾರ್ಮ್, ನಾನು ನಿನಗೆ ಫಾರ್ಮ್ ಕಳಿಸ್ತೀನಿ. ಐ ವಿಲ್ ಸೆಂಡ್ ದ ಫಾರ್ಮ್ ಟು ಯು ಅನ್ನೋದು ತುಂಬ ಕಡಿಮೆ, ಆ ಥರ ಹೇಳಲ್ಲ. ಐ ಸೆಂಡ್ ಯು ದ ಫಾರ್ಮ್ ಅಂದರೆ ಏನು? ಅಂದರೆ ನಾವು ವ್ಯಕ್ತಿ ಹೆಸರು ಬದಲು ಪ್ರೊನೌನ್ ಇದ್ದರೆ ಅದನ್ನು ನೀವು ಫಸ್ಟೇ ಹಾಕಿ. ಹಿ ಗೇವ್ ಮಿ ಅನ್ ಅಡ್ವೈಸ್. ಐ ಸೆಂಟ್ ಹಿಮ್ ದ ಮೆಸೇಜ್. ಶಿ ಆಸ್ಕ್ಡ್ ಹಿಮ್ ಅ ಕ್ವಶನ್. ಐ ವಿಲ್ ಶೋ ಯು ಮೈ ಫೋಟೋಸ್. ಕ್ಯಾನ್ ಯು ಬ್ರಿಂಗ್ ಮಿ ದ ಪೇಪರ್? ಐ ವಿಲ್ ನೆವರ್ ಬೈ ಯು ಎನಿಥಿಂಗ್. ನಾನು ನಿನ್ಗೆ ಯಾವತ್ತೂ ಏನೂ ಕೊಡಿಸಲ್ಲ. Look, I bought you a dress. My brother bought me this phone. He gave his sister an iPhone for her birthday. Right? ಸೊ ಏನಂದರೆ, ವ್ಯಕ್ತಿ ಇದ್ದರೆ ಅದು ಪ್ರೊನೌನೇ ಆಗಿದ್ರೆ ಅದನ್ನೇ ಫಸ್ಟ್ ಹಾಕಿ. ಇದೇ ಕಾಮನ್ ವೇ. ಈ ಥರನೇ ಎಲ್ಲರೂ ಮಾತಾಡೋದು. ಆ್ಯಂಡ್ ಕೆಲವು ಸರಿ ತುಂಬ ಸಿಂಪಲ್ ಲಾಜಿಕ್ ಇರುತ್ತೆ, ನೀವು ಯಾವುದನ್ನು ಫಸ್ಟ್ ಹಾಕಬೇಕು, ಯಾವುದನ್ನು ಆಮೇಲೆ ಹಾಕಬೇಕು ಅನ್ನೋದು. ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ಕೆಲವು ಕಾಂಟೆಕ್ಸ್ಟ್ ಜೊತೆ ನಿಮಗೆ ಸೆಂಟೆನ್ಸ್ಗಳನ್ನ ಹೇಳ್ತಿದ್ದೀನಿ. ಇಲ್ಲಿ ಕಿರಣ್ ಲವ್ಸ್ ಹಿಸ್ ಸಿಸ್ಟರ್. Kiran loves his sister. So, he gave her some chocolates. ಇಲ್ಲಿ ನಾನು ಯಾಕೆ ಹರ್ ಹಾಕಿದೆ ಫಸ್ಟೇ ಬಂದ್ಬಿಡ್ತು? ಒಂದು ವೇ ಏನು ಅಂದರೆ ಪ್ರೊನೌನ್ನ ಫಸ್ಟ್ ಹಾಕಬೇಕು, ಕರೆಕ್ಟ್ ಆಯಿತು. ಮತ್ತೊಂದೇನು ಅಂದರೆ ನಾವು ಆಲ್ರೆಡಿ ಹಿಸ್ ಸಿಸ್ಟರ್ನ ಡಿಸ್ಕಸ್ ಮಾಡಿಬಿಟ್ಟಿದ್ದೀವಿ ಇಲ್ಲಿ. ಮತ್ತೆ ಮತ್ತೆ ನಾವು ಹಿಸ್ ಸಿಸ್ಟರ್ ಅನ್ಬೇಕಾಗಿಲ್ಲ ಅಲ್ವಾ? ಸೇಮ್ ವರ್ಡ್ ಸೆಂಟೆನ್ಸ್ನ ಮುಂದೆನೂ ಬಂದರೆ ನಾವು ಪ್ರೊನೌನೇ ಅಲ್ವಾ ಯೂಸ್ ಮಾಡೋದು, ಆದ್ದರಿಂದ ಹರ್ ಯೂಸ್ ಮಾಡ್ತೀವಿ, ಆದ್ದರಿಂದ ಅದು ಫಸ್ಟೇ ಬಂದಿದೆ. ಸೊ ಇಲ್ಲಿ ಹರ್ ಅಂದರೆ ಸಿಸ್ಟರ್. ನೆಕ್ಸ್ಟ್ ಇನ್ನೊಂದು ನೋಡಿ, ಈಗ ಕಿರಣ್ ಬಾಟ್ ಸಮ್ ಚಾಕ್ಲೇಟ್ಸ್. ಓಕೆ, ನಾನು ಇಲ್ಲಿ ಚಾಕ್ಲೇಟ್ಸ್ ಪ್ಲೂರಲ್ ಆಗಬಾರ್ದು ಅಂತ ತುಂಬ ಜನ ಹೇಳ್ತಾರೆ. ಚಾಕ್ಲೇಟ್ಸ್ ಪ್ಲೂರಲ್ ಆಗಲ್ಲ ಅಂತ. ನಾನು ಕ್ಯಾಂಡೀಸ್ ಬಗ್ಗೆ ಮಾತಾಡ್ತೀನಿ. ಆ್ಯಂಡ್ ಇಂಡಿಯಾದಲ್ಲಿ ಸಿಗುತ್ತಲ್ವ ಚಾಕ್ಲೇಟ್ ಕ್ಯಾಂಡಿಗಳು, ಅದನ್ನು ಯೂನಿಟ್ಸ್ನಲ್ಲಿ ಮಾರ್ತಾರೆ. ಆ ಚಾಕ್ಲೇಟ್ಸ್ ಕ್ಯಾಂಡೀಸ್ ನಾನು ಹೇಳ್ತಾ ಇದ್ದೀನಿ. ಕಿರಣ್ ಬಾಟ್ ಸಮ್ ಚಾಕ್ಲೇಟ್ಸ್. ಹಿ ಗೇವ್ ದೆಮ್ ಟು ಹರ್ ಸಿಸ್ಟರ್. ಇಲ್ಲಿ ನೋಡಿ, ದೆಮ್ ಅನ್ನೋದು ಯೂಸ್ ಮಾಡಿದ್ದೀನಿ. ದೆಮ್ ಅಂದರೆ ಇಲ್ಲಿ ಚಾಕ್ಲೇಟ್ಸ್. ನನಗೆ ಆಲ್ರೆಡಿ ಚಾಕ್ಲೇಟ್ಸ್ ಅನ್ನೋದು ಒಂದು ಸರಿ ಹೇಳಿದ್ದೀನಿ, ಅವ್ನು ಏನು ತಂದ ಅನ್ನೋದು. ನೆಕ್ಸ್ಟ್ ಟೈಮ್ ಮತ್ತೆ ನಾನು ಚಾಕ್ಲೇಟ್ಸ್ ಅನ್ನೋ ಬದಲು ದೇ ಅಥವಾ ದೆಮ್ ಅಂತೀನಿ. ಸೊ ಹಿ ಗೇವ್ ದೆಮ್ ಅಂತ ಹೇಳ್ತಿದ್ದೀನಿ ಅಲ್ವಾ, ಆದ್ದರಿಂದ ಅದೇ ಪ್ರೊನೌನ್ ಫಸ್ಟ್ ಬರುತ್ತೆ. ಯಾರಿಗೆ ಕೊಟ್ಟ ಅಂತ ಹೇಳಬೇಕಂದ್ರೆ ಆಬ್ವಿಯಸ್ಲಿ ನಾವು ಟು ಹಾಕಿಬಿಟ್ಟೆ ಹೇಳಬೇಕಿಲ್ಲಿ. ಹಿ ಗೇವ್ ಅವರ್ ಸಿಸ್ಟರ್ ದೆಮ್ ಅಂತ ಹೇಳಕ್ಕೆ ಬರಲ್ಲ ಅಲ್ವಾ? ಸೊ ಇಲ್ಲಿ ದೆಮ್ ಅಂದರೆ ಚಾಕ್ಲೇಟ್ಸ್, ಯಾಕೆಂದರೆ ಅದು ಆಲ್ರೆಡಿ ಡಿಸ್ಕಸ್ ಆಗಿದೆ. ಸೊ ಆದ್ದರಿಂದ ನೀವು ಇಲ್ಲಿ ಟು ಹಾಕಿ ಯಾರಿಗೆ ಅಂತಲೇ ಹೇಳಬೇಕಾಗುತ್ತೆ. ಎರಡೆರಡು ಪ್ರೊನೌನ್ನ ನೀವು
ವಿತೌಟ್ ಟು ಫಾರ್ ಹೇಳಕ್ಕೆ ಬರಲ್ಲ. ಇಟ್ ಈಸ್ ಸಿಂಪಲ್ ದಟ್ ವಾಟ್ ವಿ ಹ್ಯಾವ್ ಡಿಸ್ಕಸ್ಡ್ ಅರ್ಲಿಯರ್ ಆ್ಯಂಡ್ ವಾಟ್ ಪ್ರೊನೌನ್ಸ್ ಆರ್ ವಿ ಯೂಸಿಂಗ್ ಅಷ್ಟೇ. ಶಿ ಟೀಚಸ್ ಮ್ಯಾಥಮ್ಯಾಟಿಕ್ಸ್. ಅವಳು ಏನು ಟೀಚ್ ಮಾಡ್ತಾಳೆ ಅನ್ನೋದು ಫಸ್ಟೇ ಹಾಕಿದ್ದೀನಿ. ಸೊ ನೆಕ್ಸ್ಟ್ ಹಾಕ್ತಾ ಇದ್ದೀನಿ ಯಾರಿಗೆ ಅನ್ನೋದು. ಟು ದ ಸ್ಟೂಡೆಂಟ್ಸ್ ಆಫ್ ಡಿಫ್ರೆಂಟ್ ಕ್ಲಾಸಸ್. ಓಕೆ, ಇದನ್ನೇ ನಾನು ಫಸ್ಟ್ ಹಾಕಬಾರ್ದಾ? ಯಾಕೆಂದರೆ ಇದು ತುಂಬ ಉದ್ದ ಇದೆ ಇಂಡೈರೆಕ್ಟ್ ಆಬ್ಜೆಕ್ಟ್, ಆದ್ದರಿಂದ ಅದನ್ನು ನಾವು ಲಾಸ್ಟ್ಗೆ ಹಾಕ್ತೀವಿ. ಶಿ ಟೀಚರ್ಸ್ ದ ಸ್ಟೂಡೆಂಟ್ಸ್ ಆಫ್ ಡಿಫ್ರೆಂಟ್ ಕ್ಲಾಸಸ್ ಮ್ಯಾಥಮ್ಯಾಟಿಕ್ಸ್ ಅಂದರೆ ಅದು ಕೇಳೋದಕ್ಕೆ ತುಂಬ ಕನ್ಫ್ಯೂಸಿಂಗ್ ಆಗಿದೆ ಅಲ್ವಾ? ಆದ್ದರಿಂದ ನಾನೇನು ಹೇಳ್ತೀನಿ, ಶಿ ಟೀಚರ್ಸ್ ಮ್ಯಾಥ್ಸ್ ಟು ದ ಸ್ಟೂಡೆಂಟ್ಸ್ ಆಫ್ ಡಿಫ್ರೆಂಟ್ ಕ್ಲಾಸಸ್. ತುಂಬ ಕ್ಲಾಸ್ಗಳ ಸ್ಟೂಡೆಂಟ್ಸ್ಗೆ ಅವಳು ಮ್ಯಾಥ್ಸ್ನ ಟೀಚ್ ಮಾಡ್ತಾಳೆ. ಅಂದರೆ ಏನು ಲಾಜಿಕ್ ಇಲ್ಲಿ ಅಂದರೆ, ಇಂಡೈರೆಕ್ಟ್ ಆಬ್ಜೆಕ್ಟ್ ತುಂಬ ಉದ್ದ ಇದ್ರೆ ಅದನ್ನು ಎಂಡ್ಗೆ ಹಾಕ್ಬಿಡ್ತೀವಿ. ಆ್ಯಂಡ್ ಟೀಚ್ ಆದಮೇಲೆ ಇಮಿಡಿಯೇಟಾಗಿ ನೀವು ಟು ಹಾಕಬಾರ್ದು. ನೆಕ್ಸ್ಟ್, ಕಿರಣ್ ಗೇವ್ ಸುಮಾ ಆಲ್ ದ ಡಾಕ್ಯುಮೆಂಟ್ಸ್ ದಟ್ ಈ ಹ್ಯಾಡ್. ಇಲ್ಲಿ ಡೈರೆಕ್ಟ್ ಆಬ್ಜೆಕ್ಟ್ ತುಂಬ ಉದ್ದ ಇದೆ, ಅದಕ್ಕೆ ನಾನು ಅದನ್ನು ಎಂಡಲ್ಲಿ ಹಾಕಿದೆ ಅಷ್ಟೇ. ಅದರ್ವೈಸ್ ಇದು ತುಂಬ ಈಸಿ ಇದೆ ಹೇಳೋದಕ್ಕೆ. ಕಿರಣ್ ಗೇವ್ ಸುಮಾ ಆಲ್ ದ ಡಾಕ್ಯುಮೆಂಟ್ಸ್ ದಟ್ ಈ ಹ್ಯಾಡ್. ಅವನ ಹತ್ರ ಇರೋದನ್ನೆಲ್ಲ ಅವನು ಸುಮಾಗೆ ಕೊಟ್ಟ. ಸೊ ಈ ಚಾಯ್ಸ್ ನಿಮ್ಮ ಹತ್ರನೇ ಇದೆ, ರೈಟ್? ಅದರಿಂದ ನಾನು ಹೇಳ್ತೀನಿ, ರೀಡಿಂಗ್ ಮಾಡ್ತಾರೆ, ಇವೆಲ್ಲ ವಿಷಯಗಳು ಗೊತ್ತಾಗುತ್ತೆ. ಆ್ಯಂಡ್ ಈಗ ನಾನು ನಿಮಗೆ ಹೇಳಬೇಕು, ಈ ವಿಡಿಯೋ ಲೈಕ್ ಮಾಡಿ ಅಂತ. ಲೈಕ್ ದಿಸ್ ವಿಡಿಯೋ ಅಂತಲೂ ಹೇಳ್ಬೋದು. ಏನಾಗುತ್ತೆ ಅಂದರೆ ಇದು ತುಂಬ ಡೈರೆಕ್ಟ್ ಆಗುತ್ತೆ, ಅಗ್ರೆಸಿವ್ ಆಗುತ್ತೆ. ನಾನು ಡೈರೆಕ್ಟ್ ಹೇಳ್ಬಿಡ್ತೀನಿ ನಿಮ್ಗೆ, ಲೈಕ್ ಮಾಡಿ ವಿಡಿಯೋನ ಅಂತ. ಇದನ್ನು ನಾವು ಇನ್ನೂ ಸ್ವಲ್ಪ ಇಂಡೈರೆಕ್ಟ್ ಮಾಡ್ಬೋದು, ಅಂದರೆ ಸ್ವಲ್ಪ ಡಿಸ್ಟನ್ಸಿಂಗ್ ಮಾಡಿ ಪೊಲೈಟ್ ವೇನಲ್ಲಿ ಹೇಳ್ಬೋದು. ಹೇಗೆ ಅಂದರೆ, ಗಿವ್ ದಿಸ್ ವಿಡಿಯೋ ಅ ಲೈಕ್ ಅಂತ ಅಂದರೂ ಕೂಡ ಸೇಮ್ ಈ ವಿಡಿಯೋನ ಲೈಕ್ ಮಾಡಿ ಅಂತ. ಅಂದರೆ ನಾನು ಹೇಳ್ತೀನಿ, ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಗಿವ್ ಅ ಲೈಕ್ ಟು ದಿಸ್ ವಿಡಿಯೋ ಅಂತ ಹೇಳ್ತಿಲ್ಲ, ಗಿವ್ ದಿಸ್ ವಿಡಿಯೋ ಅ ಲೈಕ್ ಅಂದರೆ ಇಟ್ಸ್ ಅ ಮಚ್ ನೈಸರ್ ವೇ ಅಂಡ್ ಪೊಲೈಟ್ ಅಷ್ಟೇ. ಸೊ ಮೇಲಿನ ಸೆಂಟೆನ್ಸ್ನಲ್ಲಿ ಲೈಕ್ ಅನ್ನೋದು ವರ್ಬ್, ಗಿವ್ ದಿಸ್ ವಿಡಿಯೋ ಲೈಕ್, ಇಲ್ಲಿ ಲೈಕ್ ಅನ್ನೋದು ನೌನ್ ಆಗಿದೆ ಅಷ್ಟೇ, ರೈಟ್? ಆ್ಯಂಡ್ ಇನ್ನೊಂದು ಇದೇ ಥರದ್ದು ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಕಿಸ್ ಮೀ, ಗಿವ್ ಮೀ ಅ ಕಿಸ್. ನೋಡಿ, ಇದು ಟು ಡೈರೆಕ್ಟ್, ಇದು ಲಿಟ್ಲ್ ಇಂಡೈರೆಕ್ಟ್. ಗೊತ್ತಾಗ್ತಿದೆಲ್ಲ? ಆನ್ಸರ್ ಮೈ ಕ್ವಶನ್. ನೀವು ಯಾರಿಗೆ ಹೇಳ್ಬೋದು? ಮಕ್ಕಳಿಗೆ ಈ ಥರ ನೀವು ಕೇಳ್ಬೋದು, ಇಟ್ಸ್ ಓಕೆ. ಬಟ್ ನಿಮಗಿಂತ ದೊಡ್ಡವ್ರ ಜೊತೆ, ನಿಮ್ಮ ಬಾಸ್ ಜೊತೆ ನೀವು ಇದನ್ನೇ ಕೇಳಬೇಕಾದ ಪರಿಸ್ಥಿತಿ ಬಂತು. ಆನ್ಸರ್ ಮೈ ಕ್ವಶನ್ ಸರ್ ಅಂತ ಹೇಳೋ ಬದಲು ಗಿವ್ ಮಿ ದಿ ಆನ್ಸರ್ ಅಂತ ಹೇಳಿ, ಇದೇನಾಯ್ತು ಸ್ವಲ್ಪ ಪೊಲೈಟ್ ವೇ ಆಯಿತು ಅಷ್ಟೇ, ರೈಟ್? ಸೊ ಇಷ್ಟೇ ಲಾಜಿಕ್. ನೀವು ಯಾವುದನ್ನು ಫಸ್ಟ್ ಹಾಕಬೇಕು, ಯಾವುದನ್ನು ಆಮೇಲೆ ಹಾಕಬೇಕು ಅಂದರೆ ನಾನು ಇಲ್ಲಿ ಹೇಳಿದ್ದೀನಿ, ಗೊತ್ತಾಯ್ತಲ್ಲ? ಸೊ ನಿಮಗೆ ಕನ್ಫ್ಯೂಷನ್ ಆಗ್ತಿದ್ರೆ ಒಂದೇ ಸರಿ ನೋಡಿದ್ರೆ ಕನ್ಫ್ಯೂಷನ್ ಕ್ಲಿಯರ್ ಆಗಲ್ಲ. ನಾನು ತುಂಬ ಸರಿ ಹೇಳಿ, ವಿಡಿಯೋನ 2-3 ಸರಿ ನೋಡಿ. ನಾನು ಯಾವಾಗಲೂ ಹೇಳ್ತೀನಿ ನಿಮಗೆ, ಆಗಲೇ ಕನ್ಫ್ಯೂಷನ್ ಹೋಗುತ್ತೆ. ಯಾಕೆಂದರೆ ಅವಾಗ ತುಂಬ ಪಾಯಿಂಟ್ಸ್ಗಳನ್ನ ಮತ್ತೆ ನೀವು ನೋಟಿಸ್ ಮಾಡ್ತೀರಾ, ರೀಕಾಲ್ ಮಾಡ್ತೀರಾ. ಎಸ್, ಅಟ್ಲೀಸ್ಟ್ 2 ಟೈಮ್ಸ್ ಅಂತೂ ನೀವು ನೋಡಬೇಕು. ಆ್ಯಂಡ್ ಪ್ಲೀಸ್ ನೀವೆಲ್ಲರಿಗೂ ವಿಡಿಯೋನ ಶೇರ್ ಮಾಡಿ, ಆಗಲೇ ಎಲ್ಲರಿಗೂ ರೀಚ್ ಆಗುತ್ತೆ. ಈ ವಿಷಯಗಳನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಕಷ್ಟಪಡ್ತಾರೆ. ಇದನ್ನು ಬೇರೆಯವ್ರಿಗೆ ಹೆಂಗೆ ಕೇಳಬೇಕು ಅನ್ನೋದೇ ಗೊತ್ತಾಗಲ್ಲ ಸ್ಟೂಡೆಂಟ್ಸ್ಗೆ. ಆದ್ದರಿಂದ ಅವ್ರಿಗೆಲ್ಲರಿಗೂ ಶೇರ್ ಮಾಡಿ, ರೈಟ್?